ನಮಸ್ಕಾರ ಸ್ನೇಹಿತರೆ. ಅಕ್ಷಯ ತೃತೀಯಾದ ದಿನದಂದು ಚಿನ್ನವನ್ನ ಅಷ್ಟೇ ತಂದ್ರೆ ಅದೃಷ್ಟನ, ಇಲ್ಲ ನಾವು ಈಗ ಹೇಳುವ 5 ವಸ್ತುಗಳನ್ನ ನೀವು ತಂದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿ ಬಂದು ನೆಲೆಸ್ತಾರೆ. ಹಾಗಾದ್ರೆ ಆ 5 ವಸ್ತುಗಳು ಯಾವುವು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಬೇಕು ಅಂದ್ರೆ ಈ ವಿಡಿಯೋಗೆ ಒಂದು ಭಕ್ತಿಯಿಂದ ಲೈಕ್ ಕೊಟ್ಟು ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಮೆಂಟ್ ಅನ್ನ ಮಾಡಿ. ಹಣವನ್ನ ಉಳ್ಳವರು ಚಿನ್ನವನ್ನ ತಂದು ಪೂಜೆಯನ್ನ ಮಾಡ್ತಾರೆ. ಬಡವರು, ಹಣ ಹೆಚ್ಚಾಗಿ ಇಲ್ಲದವರು ಚಿನ್ನ ಅಷ್ಟೇ ತಂದ್ರೇನೆ ಅದೃಷ್ಟ ಸಿಗುತ್ತಾ, ಇಲ್ಲ ಇದರ ಬದಲಾಗಿ ಬೇರೆ ವಸ್ತುಗಳನ್ನ ನಾವು ತಗೊಂಡ್ ಬಂದ್ರೆ ನಮಗೆ ಒಳ್ಳೆಯದಾಗತ್ತಾ, ಅದೃಷ್ಟ ಅನ್ನೋದು ನಮ್ಮ ಕೈ ಹಿಡಿಯುತ್ತಾ ಅನ್ನೋದಾದ್ರೆ ನೀವು ಈ ವಸ್ತುಗಳನ್ನ ತಂದ್ರೆ ನಿಮಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ನೀವು ಅಕ್ಷಯ ತೃತೀಯಾದ ದಿನದಂದು ತುಳಸಿ ಗಿಡವನ್ನ ಮನೆಗೆ ತಂದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ, ನೆಲೆಸುತ್ತೆ. ಮತ್ತೆ ಈ ಒಂದು ವಸ್ತುವನ್ನ ತರೋದ್ರಿಂದ ನಿಮಗೆ ಅದೃಷ್ಟ ಹೆಚ್ಚಾಗುತ್ತೆ, ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ. ಇದರ ಜೊತೆಗೆ ಬಿಳಿ ಸಾಸಿವೆ, ಹಳದಿ ಕವಡೆ, ಮಣ್ಣಿನ ಮಡಿಕೆ ಮತ್ತೆ ಕಲ್ಲುಪ್ಪು. ಈ ಕಲ್ಲುಪ್ಪು ಅಂದ್ರೆ ಸಂಪತ್ತಿನ ಸಂಕೇತ. ಈ 5 ವಸ್ತುಗಳನ್ನ ನೀವು ಅಕ್ಷಯ ತೃತೀಯಾದ ದಿನದಂದು ನಿಮ್ಮ ಮನೆಗೆ ಈ ವಸ್ತುಗಳನ್ನ ನೀವು ತಂದಿದ್ದೇ ಆದ್ರೆ ಚಿನ್ನವನ್ನ ತಂದಷ್ಟೇ ಶ್ರೇಷ್ಠ. ಚಿನ್ನವನ್ನ ತಂದಾಗ ನಿಮಗೆ ಯಾವ ರೀತಿ ಅದೃಷ್ಟ, ಸಿರಿ ಸಂಪತ್ತು, ಶಾಂತಿ ನೆಮ್ಮದಿ ನಿಮ್ಮ ಮನೆಗೆ ದೊರಕುತ್ತೋ ಹಾಗೆ ನೀವು ಈ 5 ವಸ್ತುಗಳನ್ನ ಅಕ್ಷಯ ತೃತೀಯಾದ ದಿನದಂದು ನಿಮ್ಮ ಮನೆಗೆ ತಂದಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು, ಅದೃಷ್ಟ, ಶಾಂತಿ ನೆಮ್ಮದಿ, ಹಣದ ವಿಚಾರವಾಗಿ ಸಾಕಷ್ಟು ಅದೃಷ್ಟದ ಫಲ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಈ ಒಂದು ವಸ್ತುಗಳನ್ನ ನೀವು ಅಕ್ಷಯ ತೃತೀಯಾದ ದಿನದಂದು ಮರೆಯದೆ ಆ ದಿನದಂದು ನೀವು ಈ ವಸ್ತುಗಳನ್ನ ಮನೆಗೆ ತಗೊಂಡ್